ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಏನಂದರೆ ಎಲ್ಲರೂ ನಿಮ್ಮ ಫೋನ್ ಮೂಲಕ RPF ಅಪ್ಲಿಕೇಶನ್ ಹಾಕ್ಬೋದು. ಅದು ಹೇಗಂತೀರಾ ನಾ ಎಲ್ಲ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೆ ಈ ವಿಡಿಯೋವನ್ನು ನೋಡಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಕೆಳಗಡೆ ಬಂದರೆ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಇದೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಅಪ್ಲೈ ಅಂತ ಬರುತ್ತೆ. ಕ್ರಿಯೇಟ್ ಆ್ಯನ್ ಅಕೌಂಟ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಕಂಟ್ರಿ ಯಾವುದೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ. ಅದಾದ ನಂತರ ನಿಮ್ಮ ಹೆಸರನ್ನು ಕರೆಕ್ಟಾಗಿ SLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಕರೆಕ್ಟಾಗಿ ಒಂದೊಂದು ಹಾಕಬೇಕು. 2 ಬಾರಿ ಕೇಳುತ್ತೆ, 2 ಬಾರಿ ಕರೆಕ್ಟಾಗಿ ಹಾಕಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೂಡ 2 ಬಾರಿ ಹಾಕಬೇಕು, ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ತಂದೆ ಹೆಸರು ಕೇಳುತ್ತೆ 2 ಬಾರಿ, ತಂದೆ ಹೆಸರು ಕೂಡ ಕರೆಕ್ಟಾಗಿ 2 ಬಾರಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ತದನಂತರ ನಿಮ್ಮ ತಾಯಿ ಹೆಸರು ಕೇಳುತ್ತೆ, SLC ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ತಾಯಿ ಹೆಸರು ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಕೇಳುತ್ತೆ, ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಟ್ ಇದ್ದರೆ ಅಲ್ಲೊಂದು ಇದು ಸಬ್ಮಿಟ್ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಅದಾದ ನಂತರ ನಿಮ್ಮ ಜಿಮೇಲ್ ಅಕೌಂಟ್ ಕೇಳುತ್ತೆ, ಆ ಜಿಮೇಲ್ ಅಕೌಂಟನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲಿ. ಅದಾದ ನಂತರ ನಿಮ್ಮ ಜಿಮೇಲ್ ಅಕೌಂಟಿಗೆ ಒಂದು SMS ಬರುತ್ತೆ, ಆ SMS ಅನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಈ ಒಂದು 6 ಇವು ಇದೆಯಲ್ಲ, 6 ಬಾಕ್ಸ್ ಇದೆಯಲ್ಲ ಅಲ್ಲಿ ಅಪ್ಲೈ ಮಾಡಿ ಕರೆಕ್ಟಾಗಿ. ಅದಾದ ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರಿಗೆ ಕೂಡ 6 ನಂಬರಿಂದ ಒಂದು OTP ಬರುತ್ತೆ, ಆ OTPಯನ್ನು ಇಲ್ಲಿ ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ಅದಾದ ನಂತರ ವೆರಿಫೈ ಯುವರ್ ಮೊಬೈಲ್ ನಂಬರ್ ಹಾಗೂ ವೆರಿಫೈ ಯುವರ್ ಜಿಮೇಲ್ ಅಕೌಂಟ್ ಅಂತ ಬರುತ್ತೆ. ಅದೆಲ್ಲ ಕರೆಕ್ಟ್ ಆದ ನಂತರ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ನಿಮ್ಮದು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಹೆಸರಲ್ಲಿ ಅಥವಾ ಏನೋ ನಿಮ್ಮ ಸೀಕ್ರೆಟ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಪಾಸ್ವರ್ಡ್ ಕರೆಕ್ಟ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಿಮ್ಮ ನೆನಪಲ್ಲಿ ಇಟ್ಕೋಬೇಕು. ಹಾಗೆ ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆ, ಆ ಕ್ಯಾಪ್ಚಾವನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡಿದರೆ ನಿಮ್ಮದು ವೆರಿಫೈ ಆಗಿದ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದರೆ ಪ್ರೊಸೀಜ್ಡ್ ಅಂತ ಬರುತ್ತೆ. ಇದಾದ ನಂತರ ಮುಂದೆ ಯೂಸರ್ಸ್ ಅಪ್ಲೈ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರು ಹಾಗೂ ನಿಮ್ಮ ಪಾಸ್ವರ್ಡನ್ನು ಹಾಗೂ ನಿಮ್ಮ ಕ್ಯಾಪ್ಚನ್ನು ಕರೆಕ್ಟಾಗಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅದನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದೆ, ಇಲ್ಲಿ ಕಾನ್ಸ್ಟೇಬಲ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮ್ಮದೆಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಆಮೇಲೆ ನೀವು ಮ್ಯಾರಿಡು ಅನ್ಮ್ಯಾರಿಡು ಎಲ್ಲ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಕೆಟಗರಿ ಕೇಳುತ್ತೆ, ನೀವು ಯಾವ ಕೆಟಗರಿ ಆ ಕೆಟಗರಿ ಹಾಕ್ಕೊಳ್ಳಿ. ಹಾಗೂ ಎಕ್ಸಾಮ್ ಯಾವುದರಲ್ಲಿ ಬರೀತೀರಿ ಅದನ್ನೆಲ್ಲ ಹಾಕ್ಕೊಳ್ಳಿ. ನಿಮ್ಮದು ಮದರ್ ಟಂಗ್ ಲ್ಯಾಂಗ್ವೇಜ್ ಅದು ಕೇಳುತ್ತೆ, ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಆಮೇಲೆ ನಿಮ್ದು ಏನಾದರೂ ಮಾರ್ಕ್ ಇದ್ದರೆ ಅದನ್ನು ನಿಮ್ಮದು ಏನಾದರೂ ಎಲ್ಲಿ ಮಾರ್ಕ್ ಇದ್ದರೆ ಮಾರ್ಕ್ ಇದೆ ಅಂತ ಹಾಕ್ಕೊಳ್ಳಿ, ಎಲ್ಲಿದೆ ಅಂತ ಅಲ್ಲಿ ಇದನ್ನ ಹಾಕ್ಕೊಳ್ಳಿ ಪ್ಲೇಸು. ಆಮೇಲೆ ನೀವು ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಮುಂದೆ ಬನ್ನಿ, ಇಲ್ಲಿ ನಿಮ್ಮದು ಸರ್ಟಿಫಿಕೇಟ್ ಇರುತ್ತೆ, ನಿಮ್ಮ ಕಾಸ್ಟಿನ ಸರ್ಟಿಫಿಕೇಟು, ಅದನ್ನ ನಂಬರ್ ಕರೆಕ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಅವು ಡೇಟ್ ಯಾವಾಗ ಇಶ್ಯೂ ಆಗಿದೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ನೀವು ಯಾರಿಂತ ತೊಗೊಂಡಿದ್ದೀರಿ ಅದನ್ನೊಂದು ಕಾರ್ಡನ್ನು ಅಂದರೆ ತಹಸೀಲ್ದಾರ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಅಡ್ರೆಸ್ ಕೇಳುತ್ತೆಲ್ಲ, ನಿಮ್ಮ ಸ್ಟೇಟ್ ಕರೆಕ್ಟ್ ಹಾಕ್ಕೊಳ್ಳಿ, ನಿಮ್ಮ ಡಿಸ್ಟಿಕ್ ಕರೆಕ್ಟ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮದು ಸಿಟಿ ಅಥವಾ ಟೌನ್ ಕೊಡುತ್ತೆ, ಅಲ್ಲಿ ನಿಮ್ಮದು ಸಿಟಿ ಅಂತ ಹಾಕ್ಕೊಳ್ಳಿ. ನೀವು ಪಿನ್ ಕೋಡ್ ಕರೆಕ್ಟ್ ಹಾಕ್ಕೊಳ್ಳಿ. ಎಲ್ಲವನ್ನು ಸೇಮ್ ಅಂತ ಕೊಡ್ರಿ, ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮದೆಲ್ಲ ಸೇವ್ ಆಗುತ್ತೆ. ನಂತರ ಮುಂದೆ ಬನ್ನಿ, ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಕೇಳುತ್ತೆ, ನೋ ಅಂತ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಬೆಂಚ್ ಮಾರ್ಕ್ ಇದೆ, ನೋ ಅಂತ ಹಾಕ್ಕೊಳ್ಳಿ. ಹಾಗೆ EBC ಸರ್ಟಿಫಿಕೇಟ್ ಇದೆ, ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಎಂಪ್ಲಾಯ್ ಇದ್ದೀರಾ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಕೇಳುತ್ತೆ, ಅಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು EB ಸರ್ಟಿಫಿಕೇಟ್ ಇದೆ ಅಂತೆ, ಅಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಹಾಗೆ ಮುಂದೆ ಬಂದರೆ ನೀವು ಈಗ ಪ್ರೆಸೆಂಟ್ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀರಿ ಅಂತ ಕೇಳುತ್ತೆ, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಮುಂದೆ ಬಂದುಬಿಟ್ರೆ ಇಲ್ಲಿ ಇದಕ್ಕೆ ಕೇಳುತ್ತೆ, ನೀವು ಒಂದು ಒಂದು ಎಕ್ಸಾಮ್ ಅದು ಇದು ಕೇಳಿದೆ, ಅದು ಕೂಡ ಒಂದು ನೋ ಅಂತ ಹಾಕ್ಕೊಳ್ಳಿ. ಮುಂದೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ನೀವು ಈ 500 ರೂಪಾಯಿ ಏನು ಪೇ ಮಾಡಿರ್ತೀರಲ್ಲ ಅದು ಫಸ್ಟ್ ನಿಮ್ಗೆ ರೀಫಂಡ್ ಆಗೋದ ಕಾರಣ ನಿಮ್ಮ ಕರೆಕ್ಟಾಗಿ ನಿಮ್ಮ ಒಂದು ಎಲ್ಲವನ್ನು ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. IFSC ಕೋಡ್ ಆಗಲಿ, ನಿಮ್ಮ ನೇಮ್ ಆಗಲಿ, ನಿಮ್ದು ಯಾವ ಬ್ರ್ಯಾಂಚ್ ಆಗಲಿ ಎಲ್ಲ ಕರೆಕ್ಟ್ ಹಾಕೊಂಡ್ಮೇಲೆ ಇಲ್ಲಿ ಬಂದುಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಸೇವ್ ಆದ ನಂತರ ಮುಂದೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಓಪನ್ ಆದ ನಂತರ ನೀವು ಎಲ್ಲೆಲ್ಲಿ ಕಲ್ತಿದ್ದೀರಾ 10th ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಕರ್ನಾಟಕ ಇದ್ರೆ ಕರ್ನಾಟಕ, ಅದರ್ ಸ್ಟೇಟ್ ಇದ್ರೆ ಅದರ್ ಸ್ಟೇಟು, ಅದನ್ನು ಹಾಕ್ಕೊಂಡ್ಮೇಲೆ ನಿಮ್ಮ ಡಿಸ್ಟಿಕ್ಕು, ನಿಮ್ಮದು ಬೋರ್ಡ್ ಯಾವುದು ಅಂದರೆ 10th ಯಾವ ಬೋರ್ಡ್ ನಿಮ್ಮದು ಅದನ್ನು ಹಾಕ್ಕೊಳ್ಳಿ. ನಿಮ್ಮ ರೂಲ್ ನಂಬರು, ಅದ ನಂತರ ಸೇವ್ ಅಂತ 2 ಅಂತ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ. ಆಮೇಲೆ ಫೋಟೋ ಕೇಳುತ್ತೆ, ಇಲ್ಲಿ ಫೋಟೋ ಬಂದುಬಿಟ್ರೆ ಕರೆಕ್ಟಾಗಿ ಫೋಟೋ ಕ್ಯಾಪ್ಚರ್ ಮಾಡಿರಬೇಕು, ಇಲ್ಲಾಂದರೆ ತೊಗೊಳ್ಳಲ್ಲ ಇದು. ಆ ಫೋಟೋ ಹಾಕೊಂಡ್ಮೇಲೆ ಸಿಗ್ನೇಚರ್ ಹಾಕೊಂಡ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ, ಇದು ಓಪನ್ ಆಗುತ್ತೆ. ಆಮೇಲೆ ನಿಮ್ಮದು ಎಲ್ಲಿಂದ ಹಾಕಿದ್ರೆ ಅದನ್ನೊಂದು ಹೆಸರು ಹಾಕ್ಕೊಳ್ಳಿ.
ಪ್ರಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಎಲ್ಲ ಡೀಟೇಲ್ಸ್ ಹಾಕಿದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಈ ಡೀಟೇಲ್ಸನ್ನು ಚೆನ್ನಾಗಿ ಒಮ್ಮೆ ನೋಡ್ಕೊಳ್ಳಿ. ಇದನ್ನು ನೋಡಿದ ತಕ್ಷಣ ಕೆಳಗಡೆ ಬಂದರೆ ಇದೊಂದು ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಬನ್ನಿ. ಸಬ್ಮಿಟ್ ಆದಮೇಲೆ 500 ರೂಪಾಯಿ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮೇಲೆ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಕೆಳಗಡೆ ಬನ್ನಿ. ಬಂದ ನಂತರ ಇಲ್ಲಿ ನಿಮ್ಮ ಗೂಗಲ್ ಪೇ ಆದರೂ ಮಾಡ್ಕೋಬೋದು, ಪೇಟಿಎಮ್ ಮಾಡ್ಕೋಬೋದು, ಏನೇ ಮಾಡ್ಕೊಳ್ಳಿ. ನಾನು ಇಲ್ಲಿ ಫೋನ್ಪೇ ಮಾಡ್ತಾಯಿದ್ದೀನಿ. ನನ್ನ ನಂಬರ್ ಹಾಕ್ಕೊಂಡು ಆದಮೇಲೆ ನಾನು ಇಲ್ಲಿ ಪೇಮೆಂಟ್ ಆಗಿದ ತಕ್ಷಣ ನನಗೊಂದು ಮೆಸೇಜ್ ಬರುತ್ತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೊಂದು 2 ನಿಮಿಷ ನಿಂದಿರುತ್ತೆ. ನಾವು ಪೇ ಅಂದ ನಂತರ ಇಲ್ಲಿ ಡೈರೆಕ್ಟಾಗಿ ಅದು ಓಪನ್ ಆಗುತ್ತೆ, ಯುವರ್ ಪೇಮೆಂಟ್ ಸಕ್ಸಸ್ಫುಲ್ ಅಂತಂದು. ಅದಾದಮೇಲೆ ಕೆಳಗಡೆ ಬಂದರೆ ನಿಮಗೆ ಮೆಸೇಜ್ ಬಂದಿತ್ತು ನೋಡಿ. ಆಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ಸಕ್ಸಸ್ ಆಗಿದ್ದು ಪೇಮೆಂಟ್ ಎಲ್ಲ ತೋರಿಸುತ್ತೆ. ಅದನ್ನು ನೀವು ಪ್ರಿಂಟೌಟ್ ತೊಗೋಬೋದು. ಹಾಗೆ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿ ಚೆಕ್ ಮಾಡ್ಕೋಬೋದು, ಯಾವ ರೀತಿ ನೀವು ಹಾಕಿದ್ದೀರಾ ಅದನ್ನೆಲ್ಲ. ಅದನ್ನು ಕೂಡ ನೀವು ಪ್ರಿಂಟೌಟ್ ತೊಗೋಬೋದು. ಬಂದಿದೆ ನೋಡಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ಕಾರ. ಅಪ್ಲೈ ಮಾಡೋಕ್ಕೆ ಲಿಂಕ್ ಬಯೋದಲ್ಲಿದೆ, ಎಲ್ಲರೂ ಅಪ್ಲೈ ಮಾಡಿ.